ಮೋಡ್ನಲ್ಲಿ ಇದೆ. ಈಗ ಆಪ್ಷನ್ ಬಂದು ಇದರಲ್ಲಿ ಆರ್ಡ್ರ್ ರಿಸೆಟ್ ಇದೆಲ್ಲ ಪೈಪ್ ಡಾಟಾ ಕ್ಲಿಕ್ ಮಾಡಿ ರಿಸೆಟ್. ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಫೋನ್ ಲಾಕ್ ಆಗೈತಿ. ಲಾಕ್ ಮಾಡೋಣ. ಒಂದು M01 ಅಂತ ಸ್ಯಾಮ್ಸಂಗು ಲಾಕ್ ಆಗೈತಿ. ಪ್ಯಾಟರ್ನ್ ಲಾಕ್, ಪಿನ್ ಲಾಕ್ ಐತಿ. ಹಾಗೆ ಇದನ್ನು ಲಾಕ್ ಮಾಡಿ ನೋಡೋಣ, ಅದು ಯಾವ ಟೈಪ್ ಅನ್ನೋದನ್ನ ಹೇಳ್ತೀನಿ. ಅವತ್ತು ಪಿ ಸಿ ಇದ್ದರೆ ನಿಮ್ಮದು ಇದರಾಗ ಅನ್ಲಾಕ್ ಮಾಡ್ಕೋಬೋದು. ಫ್ರೀ ಆಫ್ ಕಾಸ್ಟ್ನಾಗ ಮಾಡ್ಕೋಬೋದು. ಮತ್ತು ಅಕಸ್ಮಾತ್ ಅದು ಏನಿರ್ತದೆ ಅಂದ್ರೆ ಆನ್ಲೈನದು ಇತ್ತಂದ್ರೆ ಅವರು ಅದಕ್ಕೆ ಪ್ರೈಸ್ ಚಾರ್ಜ್ ಮಾಡ್ತಾರೆ. ಅದು ಎಷ್ಟು ಅನ್ನೋದು ನೋಡೋಣ, ನೋಡ್ರೆ ಗೊತ್ತಾಗ್ತದೆ. ಇದು ನೋಡ್ಬೋದು ನೀವು. ಅನ್ಲಾಕ್ ಪ್ಯಾಟರ್ನ್ ಲಾಕ್ ಆಗೈತಿ. ಈ ಟೈಪ್ ಬರ್ತಾಯಿದೆ, ಟೈಮಿಂಗ್ ಬರ್ತಾಯಿದೆ. ಅದಕ್ಕಾಗಿ ಮೊದಲ ಫಸ್ಟ್ ಇದನ್ನು ಸ್ವಿಚ್ ಆಫ್ ಮಾಡೋಣ. ಫಸ್ಟ್ ಇದನ್ನು ಹಾರ್ಡ್ ರಿಸೆಟ್ ಮಾಡೋಣ. ಹಾರ್ಡ್ ರಿಸೆಟ್ ಮಾಡ್ಬೇಕಂದ್ರೆ ಮೊದಲು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿದೆ. ನೆಕ್ಸ್ಟು ಪವರ್ ಅಪ್ ಆ್ಯಂಡ್ ಇದು ಪವರ್ ಅಪ್ ಅಂತ ವಾಲ್ಯೂಮ್ ಅಪ್ ಆ್ಯಂಡ್ ಪವರ್ ಕೀನ ಪ್ರೆಸ್ ಮಾಡಿ ಕಜ್ಜಿ ಕಡಿದ್ರೆ ಪವರ್ ಕೀನ ಬಿಡಬೇಕು. ಒಂದು ಲೋಗೋ ಬರುತ್ತೆ, ಸ್ಯಾಮ್ಸಂಗ್ ಲೋಗೋ. ಅದನ್ನು ಬರೋಮಟ್ಟ ವೇಟ್ ಮಾಡಬೇಕು. ಇದು ರಿಕವರಿ ಮೋಡ್ನಲ್ಲಿ ಹೋಗುತ್ತೆ. ರಿಕವರಿ ಮೋಡ್ನಲ್ಲಿ ಹೋಯಿತು. ಈಗ ಅದನ್ನು ನೀವು ನೋಡ್ಬೋದು, ರಿಕವರಿ ಮೋಡ್ನಲ್ಲಿ ಇದೆ. ಈಗ ಆಪ್ಷನ್ ಬಂದು ಇದರಲ್ಲಿ ಆರ್ಡ್ರ್ ರಿಸೆಟ್ ಇದೆಲ್ಲ ಪೈಪ್ ಡಾಟಾ ಕ್ಲಿಕ್ ಮಾಡಿ ರಿಸೆಟ್ ಮಾಡಿ. ರಿಬೋಟ್ ಆಗೋ ಎಲ್ಲ ಫಾರ್ಮೆಟ್ ಮಾಡುತ್ತೆ ಅದು. ಈಗ ರಿಬೋಟ್ ನಾವು ಅಂತ ಹೊಡೆದು ಕ್ಲಿಕ್ ಮಾಡಿದರೆ ಮೊಬೈಲ್ ಸ್ಟಾರ್ಟ್ ಆಗುತ್ತೆ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M01 ಅಂತ. ಇಲ್ಲಿ ಫಸ್ಟ್ ನೋಡೋಣ. ಈಗ ನಾವು ಮಾಡೋದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಕಂಪ್ಲೀಟಾಗಿ ನೀವು ಮೊಬೈಲ್ನ ಅನ್ಲಾಕ್ ಮಾಡ್ಕೋಬೋದು. ಇದರಲ್ಲಿ ಸ್ಯಾಮ್ಸಂಗ್ ಬಂತು, ಶಾಮಿ ಬಂತು, LG, ಆ್ಯಂಡ್ರಾಯ್ಡ್ದಲ್ಲಿ ಸಮ್ ಮಾಡಲ್ಸ್ ಇರ್ತವೆ. ಹಾಗೆ ಸ್ಯಾಮ್ಸಂಗ್ ಬಂದು FRP, MTP, ADB, ರೂಟ್, ಮೀಡಿಯಾಟೆಕ್ಕು, ಆಮೇಲೆ ಡೌನ್ಲೋಡ್ ಮೋಡು, ಆಮೇಲೆ ಓಡಿನ್ ಫ್ಲ್ಯಾಶ್ ಕೂಡ ಮಾಡ್ಕೋಬೋದು ನೀವು ಅದರಲ್ಲಿ. ಈ ಸಾಫ್ಟ್ವೇರಲ್ಲಿ ಇದು ಸಾಫ್ಟ್ವೇರ್ ಬಂದು SAMFW ಟೂಲ್ ಅಂತ. ಇದು ಈ ವರ್ಜನ್ ಬಂದುಬಿಟ್ಟು 4.9 ಇದೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ಪೀಡಾಗಿ ನೀವು ಇದನ್ನು ಮಾಡ್ಕೋಬೋದು. ಈಗ ಫಸ್ಟ್ ನೋಡೋಣ FRP ಇದೆಯಲ್ಲ ಅಂತ. FRP ಇದ್ದರೆ ಇದು ಇದೆ. ಇದರಲ್ಲಿ ನಾವು ಅದನ್ನು ಅನ್ಲಾಕ್ ಮಾಡೋಣ. ಆಮೇಲೆ ಇದರಲ್ಲಿ ಒಂದು ಈಗ ಅಪ್ಡೇಟ್ ಆಗಿದ್ದಕ್ಕೆ ಒಂದು ಹೊಸ ವರ್ಜನ್ ಕೂಡ ಕೊಟ್ಟಿದ್ದಾರೆ. ಅಂದರೆ USA ಅಮೇರಿಕಾದ ಮಾಡೆಲ್ಗಳು. ಇದರಲ್ಲಿ ನೀವು FRPನ ರಿಮೂವ್ ಮಾಡ್ಕೋಬೋದು. ಹಾಗೆ ಅದನ್ನು ಫ್ಲ್ಯಾಶ್ ಕೂಡ ಮಾಡ್ಕೋಬೋದು. ಅದನ್ನೆಲ್ಲ ಅದರಲ್ಲಿ ಫೆಸಿಲಿಟಿನ ಆಮೇಲೆ ಫಂಕ್ಷನ್ಸ್ ಅವೈಲೇಬಲ್ ಮಾಡಿದ್ದಾರೆ ಅಪ್ಡೇಟ್ ಆದಮೇಲೆ. ಈಗ 4.9 ಅಪ್ಡೇಟ್ ಆದಾಗಿಂದ ಇದೆಲ್ಲ ನಾವು ಇದರಲ್ಲಿ ನೋಡ್ಬೋದು ಈ ಸಾಫ್ಟ್ವೇರಲ್ಲಿ. ಹಾಗಾಗಿ ಇದನ್ನು ಯೂಸ್ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಹಾಗೆ ನೀವು ಯೂಸ್ ಮಾಡ್ಕೋಬೋದು. ಈಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೇನೇ ಸಮಸ್ಯೆ ಬಂದರೆ ಕಮೆಂಟ್ ಮಾಡಿ. ಸ್ವಲ್ಪ ನಮಗೆ ಅರ್ಥ ಆಗೋಂಗೆ ಕಮೆಂಟ್ ಮಾಡಿದರೆ ನನಗೆ ಅದನ್ನು ಅರ್ಥ ಆದರೆ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಒಂದು ಮಾತು, ನಿಮಗೆ ಕ್ರೆಡಿಟ್ ಅದು ಬೇಕಾದರೆ ಇಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಕ್ರೆಡಿಟ್ ಅಂತ ಇದೆಯಲ್ಲ, ಕ್ರೆಡಿಟ್ ಆಪ್ಷನ್ ಇದೆ. ಅದರಲ್ಲಿ ಕ್ಲಿಕ್ ಮಾಡಿದರೆ ಅದು ಕ್ರೆಡಿಟ್ ಫಂಕ್ಷನ್ಗೆ ಆಮೇಲೆ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದರೆ ನೀವು ಡೈರೆಕ್ಟು ಕ್ರೆಡಿಟನ್ನ ಪರ್ಚೇಸ್ ಮಾಡ್ಕೋಬೋದು. ಮೊಬೈಲು ಸ್ವಲ್ಪ ಸೆಟಪ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ.
ಈಗ ಸ್ವಲ್ಪ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ, ಆಮೇಲೆ ಲಾಸ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಸೆಟಪ್ ಆಗ್ತಾ ಇದೆ, ಸ್ವಲ್ಪ ಇನ್ಸ್ಟಾಲಿಂಗ್ ಆಗ್ತದೆ. ಸ್ವಲ್ಪ ಕಂಪ್ನಿಯಿಂದ ಆ್ಯಪ್ಗಳು ಅಮೆಜಾನು ಇಂಥ ಇರ್ತಾವಲ್ಲ, ಸ್ವಲ್ಪ ಅವು ಇನ್ಸ್ಟಾಲ್ ಆಗ್ತವೆ. ಅದರಲ್ಲಿ ಸ್ಯಾಮ್ಸಂಗಲ್ಲಿ ಫಿಕ್ಸು ಅನ್ವಾಂಟೆಡ್ ಆ್ಯಪ್ಸು ತಾನೇ ಇನ್ಸ್ಟಾಲ್ ಆಗುತ್ತೆ ಫಾರ್ಮೇಟ್ ಅದು ಮಾಡಿದರೆ. ಈ ವಿಡಿಯೋನ ಪೂರಾಗಿ ನೋಡಿ, ಪೂರ್ತಿ ತನಕ ನೋಡಿದರೆ ಏನಂತಂತ ನಿಮಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದರೆ ಅದು ಸ್ಟೆಪ್ಪು ಅರ್ಥ ಆಗೋಲ್ಲ, ಆಮೇಲೆ ನಿಮ್ಮ ಫೋನು ಸರಿಯಾಗಿ ಅನ್ಲಾಕ್ ಆಗೋಲ್ಲ. ಹಾಗಾಗಿ ಇದು ಮಾಡಿ. ತಮ್ಮ ಆಫೀಸಲ್ಲಿ ಅದು ಇನ್ಸ್ಟಾಲ್ ಆಯ್ತದೆ. ಇಲ್ಲ ಯೂಸ್ ಇಲ್ಲ. ಇನ್ನು ಇದರಲ್ಲಿ FRP ಇದೆಲ್ಲ ನೋಡೋಣ. ಫಸ್ಟು ಅಷ್ಟು ಸೆಲೆಕ್ಟ್ ಮಾಡಿ ಇಲ್ಲಿ. ನೆಕ್ಸ್ಟ್ ಸ್ಕಿಪ್ ಬಟನ್ ಇಲ್ಲ ಹೌದಾ, ಹಾಗಾಗಿ ವೈಫೈನ ಕನೆಕ್ಟ್ ಮಾಡಿ. ನೆಕ್ಸ್ಟು ಅಂದರೆ FRP ಇದ್ದರೆ FRP ಇದೆ ಅಂತ ತೋರಿಸ್ಬಿಡುತ್ತೆ ಅದು. ಆಮೇಲೆ ನಾವು ಇದನ್ನು ಸಾಫ್ಟ್ವೇರಲ್ಲಿ ನೋಡ್ಬೋದು. FRP ಇಲ್ಲ ಅಂದರೆ ತಾನೇ ಅಪ್ಡೇಟ್ ಆಗಿಬಿಡುತ್ತೆ, ತಾನೇ ಸೆಟಪ್ ಆಗಿಬಿಡುತ್ತೆ ಫೋನು. ಇವು ನೆಕ್ಸ್ಟ್ ನೋಡ್ಕೊಂಡು ಹೋಗ್ಬೇಕಷ್ಟೆ. ಹಾಗೆ ಸ್ಯಾಮ್ಸಂಗ್ ಫೋನಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಅಪ್ಡೇಟ್ಸು ತುಂಬಾ ಬಂದಿರುತ್ತೆ. ಹಾಗಾಗಿ ಇದ್ರದ್ದು ಸೆಕ್ಯೂರಿಟಿ ತುಂಬಾ ಹಾರ್ಡ್, ಇಲ್ಲಾಂದ್ರೆ ಟೈಟ್ ಅಂತಾರಲ್ಲ ಆ ಟೈಪ್ ಫುಲ್ಲು ಇದಿರುತ್ತೆ. ಹಾಗಾಗಿ ನೋಡೋಣ ಇದು FRP ಇದೆಯಲ್ಲ ಅಂತ. ಅಷ್ಟೇ, ಎಷ್ಟೊಂದು ಅಪ್ಡೇಟ್ ಆಗಲಿ. ಹಾಗೆ ನಿಮಗೆ ಇಲ್ಲಿ ಲೋಕಲ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಮ್ಮ ಶಾಪ್ ಅಡ್ರೆಸ್ಸು. ಅಲ್ಲಿ ಬಂದು ನೀವು ಈ ಮೊಬೈಲ್ನ ಯಾವಾರ ಲಾಕ್ ಆದೋಗ್ಯಾರ ಅನ್ಲಾಕ್ ಮಾಡಿಸ್ಬೋದು. ಹಾಗೆ ಇಲ್ಲಾಂದರೆ FRP ಇದೆ, ಲಾಕ್ ಕೇಳ್ತಾ ಇದೆ ನೋಡ್ಬೋದು. ಪ್ರೆಸ್ ಮಾಡಿದರೆ ಆಗ್ತಾ ಇಲ್ಲ. ನೋಡಿ ನಾನು ಬೈಪಾಸ್ ಮಾಡಿ ನೋಡೋಣ. ಬೈಪಾಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಲೈಟ್ ಇಲ್ಲ ನಾವು ಬೈಪಾಸ್ ಹೇಗೆ ಯಾವ ಥರ ಮಾಡೋದು ನೋಡೋಣ. ಫಸ್ಟು ನೆಕ್ಸ್ಟು ಇನ್ನೊಮ್ಮೆ ಸೆಟಪ್ ಮಾಡಿ ನೋಡೋಣ. ಓಕೆ, ಇದರ ಪಾಸ್ವರ್ಡ್ ಬಂದುಬಿಟ್ಟು 1 2 3 4. ಅದು ನನಗೂ ಗೊತ್ತಿರಲಿಲ್ಲ, ಹಾಗೆ 10 ಮಾಸ ಹಾಕಿದೆ, ಅದು ಅನ್ಲಾಕ್ ಆಯಿತು.
ಸ್ಕಿಪ್ ಕೊಟ್ಟರೆ ಇಲ್ಲಿ ಸ್ಕಿಪ್ ಕೊಟ್ಟರೆ ಓಕೆ. ಆ್ಯಕ್ಚುಲಿ ನನಗೆ ಗೊತ್ತದು ಸಾಫ್ಟ್ವೇರ್ ಗೊತ್ತಿರಲಿಲ್ಲ, ಆಮೇಲೆ ಪಿನ್ನು ಏನಂತ ಗೊತ್ತಿರಲಿಲ್ಲ. ಓಕೆ, ಇದು ಕಸ್ಟಮರ್ ಫೋನು. ಓಕೆ, 100% ಅನ್ಲಾಕ್ ಆಯಿತು. ಮೈ ಗಾಡ್. ಓಕೆ, ಇಲ್ಲಾಂದರೆ ಸಾಫ್ಟ್ವೇರಲ್ಲಿ ಹೊಡಿದ್ರೆ ಅದು ಕ್ರೆಡಿಟ್ ತಗುತ್ತೆ, ಸ್ವಲ್ಪ ಸಮ್ ಕ್ರೆಡಿಟ್ ಇದೆ, 10 ಕ್ರೆಡಿಟು 20 ಕ್ರೆಡಿಟು ಅಂತೇಳಿ. ಹಾಗಾಗಿ ಕ್ರೆಡಿಟ್ನ ಅದು ಇದು ಮಾಡ್ಕೊತ್ತೆ. ಹಾಗಾಗಿ ಅದನ್ನು ಇನ್ನೆಲ್ಲ ಅನ್ಲಾಕ್ ಮಾಡೋಣ. ಫಸ್ಟು ಅನ್ಕ್ಲಿಕ್ ಮಾಡಿ ಆಮೇಲೆ ಕಸ್ಟಮರ್ ಹೇಳಿ ನಾವು ಅದನ್ನು ಅಪ್ಡೇಟ್ ಮಾಡಿಸೋಣ. ಇಲ್ಲಾಂದರೆ ವೈಫೈ ಅಂತ ತುಂಬಾ ಖರ್ಚಾಗುತ್ತೆ, ಅದಕ್ಕೆ ಸ್ಕಿಪ್ ಮಾಡ್ಕೊಂಡು ಡನ್ನು. 100% ಮೊಬೈಲು ಅನ್ಲಾಕ್ ಆಗಿದೆ. ನೋಡ್ಬೋದು 100% ಅನ್ಲಾಕ್. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಹಾಗೆ ಇದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಹೆಚ್ಚಾಗಿ ಸ್ವಲ್ಪ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ವೆರಿ ಮಚ್.